ಇದು ಈ ಪ್ರದರ್ಶನಿ ಏನ್ ಆಯೋಜನೆ ಮಾಡಿದ್ದಾರೆ, ಐ ಥಿಂಕ್ ಇಟ್ಸ್ ಅ ವೆರಿ ಯುನೀಕ್ ಒಂದು ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು. ನಾವು ಯೂಶಲಿ ನಮ್ಮ ಶಾಸ್ತ್ರಗಳಲ್ಲಿ ಏನಿರುತ್ತೆ, ನಮ್ಮ ಶ್ಲೋಕಗಳು, ನಮ್ಮ ಪುರಾಣಗಳು, ಇದೆಲ್ಲ ಮಿಥ್ಯೆ, ಇದು ಸೂಪರ್ಸ್ಟಿಷನ್ಸ್, ಮೂಢನಂಬಿಕೆ ಅಂತ ನಾವು ಭಾವಿಸ್ತೀವಿ. ಬಟ್ ಈ ಎಕ್ಸಿಬಿಷನ್ ನಲ್ಲಿ ಇದೆಲ್ಲವೂ ಹೇಗೆ ಒಂದಕ್ಕೊಂದು ಪರಸ್ಪರವಾಗಿ ಕಾಂಪ್ಲಿಮೆಂಟರಿ ಆಗಿದೆ. ದಕ್ಷಿಣಾಮೂರ್ತಿ ಅಷ್ಟಕ ಮತ್ತು ವಿಜ್ಞಾನದ ಪ್ರಿನ್ಸಿಪಲ್ಸ್ ಏನಿದೆ, ಫಿಸಿಕ್ಸ್ ಪ್ರಿನ್ಸಿಪಲ್ಸ್ ಆಗಿರ್ಬೋದು, ಇದೆಲ್ಲ ಹೇಗೆ ಒಂದಕ್ಕೊಂದಕ್ಕೆ ಪೂರಕವಾಗಿದೆ ಅನ್ನೋದು ಈ ಎಕ್ಸಿಬಿಷನ್ ಇಂದ ತಿಳಿದು ಬಂತು. ಅಂಡ್ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇಷ್ಟೊಂದು ಜನ ಮಕ್ಕಳು ಇದನ್ನ ನೋಡ್ತಾ ಇದ್ದಾರೆ. ಅವರು ತಮ್ಮ ಶಾಲೆಗಳಲ್ಲಿ ಫಿಸಿಕ್ಸ್ ನ ಕಲ್ತ್ಕೋತಾ ಇರ್ತಾರೆ. ಬಟ್ ಇಲ್ಲಿ ಬಂದು ಅದು ಹೇಗೆ ಒಂದು ಸ್ಕ್ರಿಪ್ಚರಲ್ ಬೇಸಿಸ್ ಅದಕ್ಕಿದೆ, ಅದನ್ನ ಹೇಗೆ ಕೋರಿಲೇಟ್ ಮಾಡ್ಬೋದು. ಯಾರು ಕನ್ಸ್ನಲ್ಲೂ ಅವ್ರು ನೆನ್ಸಿರೋದಿಲ್ಲ ದಕ್ಷಿಣಾಮೂರ್ತಿ ಅಷ್ಟಕವು ಅವ್ರು ಫಿಸಿಕ್ಸ್ ನಲ್ಲಿ ಏನ್ ಕಲಿತಾ ಇದಾರೋ ಅದಕ್ಕೆ ಸಂಬಂಧ ಇದೆ ಅಂತ. ಅದನ್ನ ಮಾಡಿ ತೋರ್ಸೋದು ಪ್ರಮಾಣ, ಸಾಕ್ಷಿಗಳ ಆಧಾರದ ಮೇಲೆ, ಪ್ರಮಾಣದ ಆಧಾರದ ಮೇಲೆ ಅದು ಮಾಡಿರೋದು ಒಂದು ದೊಡ್ಡ ಕೆಲಸ. ಇದಕ್ಕೆ ಜಗದ್ಗುರು ಅವರು, ಅವರ ಆಶೀರ್ವಾದ ಮತ್ತು ಪರಂ ಫೌಂಡೇಶನ್, ದಕ್ಷಿಣಾಸ್ಯ ದರ್ಶಿನಿ, ವೇದಾಂತ ಭಾರತಿ ಎಲ್ಲ ಸಂಸ್ಥೆಗಳು ಮಾಡಿರುವ ಈ ಕೆಲಸ ನಿಜವಾಗ್ಲೂ ಮೆಚ್ಕೋಬೇಕಾದಂತ ವಿಷಯ. ಇದಕ್ಕೆ ಬೆಂಗಳೂರಿನಲ್ಲಿ ಇರುವ ಎಷ್ಟು ಮಕ್ಕಳು ಬಹುತೇಕ ಸಂಖ್ಯೆಯಲ್ಲಿ ಬಂದು ಇದನ್ನ ನೋಡಿ ಆನಂದಿಸ್ಬೇಕು ಅಂತ ನಾನು ಆಹ್ವಾನಿಸ್ತೇನೆ. ಒಂದ್ರಲ್ಲದೆ ನಾವು ಜಗತ್ ಮಿಥ್ಯಾ, ಎಲ್ಲ ಮಾಯೆ ಅಂತ ಹೇಳ್ತೀವಿ. ಅದನ್ನ ಹೇಗೆ ಒಂದು 2 ಡೈಮೆನ್ಷನಲ್ ಮತ್ತು 3 ಡೈಮೆನ್ಷನಲ್ ಮಿರಾಜ್, ಮೃಗತೃಷ್ಣ ಅಂತ ಏನ್ ಹೇಳ್ತಾರೆ, ಅದರ ಮೂಲಕ ತಿಳಿಸ್ಕೊಡ್ಲಾಯ್ತು. ಅದನ್ನ ನಾನು ಯೋಚನೆನೂ ಮಾಡಿರ್ಲಿಲ್ಲ. ಈ ತರ ಒಂದು ಕನ್ನಡಿಯನ್ನು ನೋಡಿ ಅದನ್ನೊಂದು ಮಾಯೆ ಅಂತ ಒಂದು ತುಂಬಾ ಗೂಢವಾದ ಒಂದು ದಾರ್ಶನಿಕ ಸಿದ್ಧಾಂತಕ್ಕೆ ಹೇಗೆ ಅದನ್ನ ಅಳವಡಿಸ್ಕೊಳ್ಳೋದು ಅಂತ. ಸೊ ಈ ತರ ಅದು ನನಗೆ ತುಂಬಾ ಹಿಡಿಸ್ತು. ಪ್ರತಿಯೊಂದು ಎಕ್ಸಿಬಿಟ್ ಅದ್ರ ಬಗ್ಗೆ ತುಂಬಾ ಶ್ರಮ ಮತ್ತು ಅದರ ಬುದ್ಧಿ ಉಪಯೋಗಿಸಿ ಎಲ್ಲ ಮಾಡಿದ್ದಾರೆ ಪರಂ ಫೌಂಡೇಶನ್ ಅವರು. ಎಲ್ಲರೂ ಬಂದು ಇದನ್ನ ಆಲಿಸ್ಬೇಕು, ಇದರಿಂದ ಕಲ್ತ್ಕೋಬೇಕು. ನಮ್ಮ ಮಕ್ಕಳು ನಮ್ಮ ಸಂಸ್ಕೃತಿ, ನಮ್ಮ ಸಭ್ಯತೆ, ನಮ್ಮ ಇತಿಹಾಸದ ಬಗ್ಗೆ ಒಂದು ಕ್ಷೀಣ ಮನೋಭಾವ ಆಗ್ಲಿ, ಅವಮಾನ ಪಟ್ಕೊಳ್ಳೋದು, ಇದೆಲ್ಲ ಮೂಢನಂಬಿಕೆ ಅಂತ ಭಾವಿಸೋದನ್ನು ಬಿಟ್ಟು ಇದು ಹೇಗೆ ವೈಜ್ಞಾನಿಕವಾದ ಒಂದು ಪರಂಪರೆ, ಹಾಗೆ ತಲೆಮಾರಿಂದ ತಲೆಮಾರಿಗೆ ಹೇಗೆ ಇದು ಬಂದಿದೆ ಅನ್ನೋ ಎಲ್ಲ ಒಂದು ವಿಷಯ ಇಲ್ಲಿ ಬಂದ್ರೆ ತಿಳಿಯತ್ತೆ. ಎಲ್ಲರೂ ಬರಬೇಕು.